ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವಾಗ ರೆಡಿಯಾಗಿದ್ದಾಯಿತು. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಊರಿಗೆ ಹೊರಡಬೇಕು ಅಂತ ಹೇಳಿ. ಇವಾಗ ಪೂಜೆ ಮಾಡಿದಾಯಿತು. ಪೂಜೆ ಆಯಿತು ನೋಡಿ, ದೀಪ ಹಚ್ಚಿ ಇವಾಗ ಖುಷಿಮಾ ರೆಡಿ. ಎಲ್ಲಿ ಖುಷಿ? ಐ ಲಗೇಜ್ ಹೆವಿ ಆಗೋಯ್ತು. ಎಲ್ಲ ಲಗೇಜು ತಗೊಳ್ಳೋಷ್ಟರಲ್ಲಿ ಅಯ್ಯಯ್ಯೋ ಅಂತ ಇವಾಗ ಬುಕ್ ಮಾಡ್ತಾ ಇರೋದು. ಆಟೋದಲ್ಲಿ ಹೋಗೋಣ, ಕಾರಲ್ಲಿ ಹೋಗೋಣ ಅಂತ ಹೇಳಿ. ಸೊ ಇದು ತುಂಬ ಲಗೇಜ್ ಇರೋದ್ರಿಂದ ಆಟೋ ಆಗಲ್ಲ ಅಂತ, ಸೊ ಕ್ಯಾಬೇ ಸರಿ ಅಂತ ಹೇಳ್ಬಿಟ್ಟು ಕ್ಯಾಬ್ ಬುಕ್ಕು. ಪರಿ ರೆಡಿನಾ ನೀವು? ರೆಡಿನಾ ನೀವು? ಫಸ್ಟ್ ಟೈಮ್ ಭದ್ರಾವತಿಗೆ ಹೋಗೋಕ್ಕೆ ರೆಡಿನಾ ನನ್ನ ಮಗಳು? ಕೀಟಪ್ ಮಾಡ್ತಾ ಇರೋದಾ ಪರಿದ? ಇಲ್ಲಿ ಖುಷಿ ನಾವು ಹೋಗಿ ನಾವು ಲಗೇಜ್ನೆಲ್ಲ ತೊಗೊಂಡೋಗಿ ಅಲ್ಲಿ ಇಡ್ತಿದ್ದಂಗೆ ಫ್ರೆಂಡ್ಸ್. ಹಾಂ, ಅವಳಿಗೆ ಗೊತ್ತಾಯಿತು, ಓ ನನ್ನನ್ನು ಎಲ್ಲೋ ಕರ್ಕೊಂಡು ಹೋಯ್ತವ್ರಿ ಇವರು. ಕರ್ಕೊಂಡು ಹೋಯ್ತವ್ರೆಲ್ಲ ಬತ್ತೀನಿ ಅಂತ. ಅಲ್ಲಿ ನೀರು ಸೋರ್ತೈತೆ. ಬಾಟಲ್ ಅಯ್ಯಯ್ಯೋ. ಹಾಂ, ಸೊ ಎಷ್ಟು ಅವಳಿಗೆ ಗೊತ್ತಾಗ್ತಾ ಇದೆ. ಯಪ್ಪ ಕೂಸು ನೀನು ಸರಿಯಾಗಿ ಹಾಕೋ. ತುಂಬ ಲಗೇಜು. ನಾನು 2 ಬ್ಯಾಗ್ ಇಟ್ಕೊಬೇಕು. ಇದು ಮತ್ತು ಪರಿನ ಇಟ್ಕೋಬೇಕು, ಮತ್ತು ಇದನ್ನು ಇಟ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಇವಾಗ ಪ್ಲ್ಯಾನ್ನ ಏನು ಮಾಡೋದು ಅಂದರೆ, ಹಿಂಗೆ ಖುಷಿಗೆ ಇದನ್ನು ಕೊಟ್ಟು ನಾನು ಅದನ್ನ ಎತ್ಕೊಳ್ಳೋಣ ಅಂತ ಹೇಳಿ. ಒಂದರಲ್ಲಿ ನಂದು ಸಿಂಪಲ್ ಸೋಮ್ ಅಂತೀನಿ. ಸಿಂಪಲ್ ಫ್ರೆಂಡ್ಸ್, ನಂದು ಈ ಬ್ಯಾಗಲ್ಲಿದೆ, ಖುಷಿದು ಆ ಬ್ಯಾಗಲ್ಲಿದೆ ಅಷ್ಟೇ. ಸೊ ನಮ್ದು ಅಷ್ಟೇ ಸಿಂಪಲ್ಲು. ಇದು ಹಸಿಬೇಕಾಯಿ ತರಿಸಿದ್ದೆ, ಕಟ್ ಮಾಡಿದೆ. ಅರ್ಧ ಬಾಕ್ಸ್ ಕಟ್ಟೆ, ಅರ್ಧ ಇಡೋಕೆ ಆ ಬಾಕ್ಸ್ ಜಾಗ ಸಾಲಿಲ್ಲ, ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ. ಇನ್ನು ಸೋಮಿಗಂತೂ ತಿನ್ನೋಕ್ಕಾಗಲ್ಲ, ನಾವೇ ಎತ್ಕೊಂಡು ಹೋಗಬೇಕು. ಸೊ ಮನೆಯೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಬಿಟ್ವಿ. ಯಾಕೆಂದರೆ ಸೋಮು ಅವ್ರಿಗೆ ಹುಷಾರಿಲ್ಲದೆ ಇರೋದ್ರಿಂದ ದವಡೆಲ್ಲ ಊದ್ಕೊಂಡಿರೋದ್ರಿಂದ ಅವ್ರಿಗೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಮತ್ತು ಇನ್ನೊಂದು 2 ಆರ್ಡ್ರ್ ಬಂದುಬಿಟ್ಟಿತ್ತು, ಅದನ್ನು ಬರ್ಕೊಬೇಕಾಗಿತ್ತು, ಕೊಡಬೇಕಾಯ್ತು. ಆದರೆ ಆಗಲ್ಲ, ಟೈಮ್ ಆಗೋಗ್ಬಿಡ್ತು. ಸೊ ಅದಕ್ಕೋಸ್ಕರ ಬನ್ನಿ ಓಡುವ. ಖುಷಿ ಹೊರಡೋಣ? ಯು ರೆಡಿ? ಯಾವುದ್ರಲ್ಲಿ ಹೋಗ್ತೀರಾ ಇವಾಗ? ಕೇಳೋಣ ಖುಷಿನ, ಕಾರಲ್ಲಿ ಹೋಗೋಣ ಟ್ರೈನಲ್ಲಿ ಹೋಗೋಣ? ಟ್ರೈನ್. 1 ವಾರದಿಂದ ಅಮ್ಮ ಟ್ರೈನಲ್ಲಿ ಹೋಗೋಣ. ಹೋಯ್ತು ಕೂದಲು, ನಾನು ಹೇರ್ ಸ್ಟೈಲ್ ಅದು ರೆಡಿ ಮಾಡಿದ್ದೆಲ್ಲ ಹೋಯ್ತಲ್ಲ ಖುಷಿ. ಹಾಂ ನಾನೇ ತೊಗೋಬೇಕಾ? ನೀನು ಹಾಕೊಳ್ಳಲ್ವಾ? ಹಾಂ ಬರೀ ಬೈಲಿ ಇದು ಬೇಕಾ? ಲಿಪ್ ಬಾಮ್ ಫ್ರೆಂಡ್ಸ್, ಅವಳು ಫೇವ್ರೆಟ್ ಲಿಪ್ ಬಾಮ್ ಅವಳದು. ಫೇವ್ರೆಟ್ ಅಲ್ಲ, ಫೇವ್ರೆಟ್. ಎಷ್ಟು ಸ್ವೆಟ್ ಆಗ್ತಾಯಿದ್ದೀನಿ ನಾನು ಅಂತಂದರೆ, ಬೆವ್ರಿ ಬರೀ ಇಷ್ಟು ಬೆವ್ರ್ತಾ ಇದ್ದೀನಿ. ಬ್ಲೋ ಡ್ರೈ ಮಾಡ್ಕೊಳ್ಳೋಕ್ಕೂ ನನಗೆ ಟೈಮ್ ಇಲ್ಲ. ಹಸಿ ಕೂದಲು ಉಳ್ದು ಅಷ್ಟೇ ಮಾಡಲಿಲ್ಲ. ಆ ಬ್ಲೋ ಡ್ರೈ ತೆಗ್ದುಬಿಟ್ಟು ಇದರಲ್ಲಿ ಹಾಕ್ಬಿಟ್ಟಿದ್ದೆ ನಮ್ಮ ಲಗೇಜಲ್ಲಿ. ಸೊ ಅದಕ್ಕೆ ಅದು ಇಟ್ಕೋ, ಬ್ಯಾಗಲ್ಲಿ ಇಟ್ಕೋ ಬೇಬಿ. ಸೊ ಅದಕ್ಕೆ ಮಾಡ್ಕೊಳ್ಳಿಲ್ಲ, ಅವಳಿಗೂ ಮಾಡಲಿಲ್ಲ. ಕಿವಿಗೆ ಹತ್ತಿ ಇಟ್ಕೊಂಡಿಲ್ಲ. ಅಯ್ಯಪ್ಪ, ಮೇನ್ ಕಿವಿಗೆ ಹತ್ತಿ ಇಟ್ಕೋಬೇಕು. ಫ್ರೆಂಡ್ಸ್, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಬಂದಿದ್ರು. ಒಂದು 30-40 ಸ್ಯಾರಿ ಪರ್ಚೇಸ್ ಮಾಡಿದರು. ಆವಾಗ ಬರೀ ಕೈ ಈ ಗಿಫ್ಟ್ ತಂದು ಕೊಟ್ಟಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ಇದು ಗಿಫ್ಟು ಮನಿ ಪ್ಲ್ಯಾಂಟು ಚೆನ್ನಾಗಿದೆ ಇದು. ನಿಂದ ಪ್ಲ್ಯಾಂಟು. ಓಕೆ, ಬುಕ್ ಮಾಡಿದ್ದಾರೆ. ಎಷ್ಟೊತ್ತಿಗೆ ಬರ್ತೆ ನೋಡು ಫ್ರೆಂಡ್ಸ್. ಏನು ಬ್ಯಾಡ್ ಲಕ್ಕ ಅಂತ ಅನ್ನಿಸ್ತಾ ಇದೆ ಒಂದ್ಸರಿ. ಏನು ಗೊತ್ತಾ, ಯಾವುದು ಬುಕ್ ಆಗ್ತಾನೆ ಇಲ್ಲ. ಎಕ್ಸ್ಟ್ರಾ 20 ರೂಪಾಯಿ 30 ರೂಪಾಯಿ ಟಿಪ್ಸ್ ಕೊಟ್ಟರು ಕೂಡ ಯಾವುದು ಬುಕ್ ಆಗ್ತಾನೇ ಇಲ್ಲ. ಸೊ ಹಾಗಿದೆ ಪರಿಸ್ಥಿತಿ. ನೋಡೋಣ, ಯಾವುದೋ ಫೈನಲ್ ಬುಕ್ ಆಗಿದೆ ಅಂತ ಹೇಳ್ತಾರೆ. ನೋಡುವ ಏನಾಗುತ್ತೆ ಅಂತ. ಖುಷಿ ಮನೆ ಎತ್ಕೊಂಡು ಹೋಗ್ತಾಳಂತೆ ಎಲ್ಲ ಲಗೇಜ್ನೂ ನೋಡಿ. ಹಿಂಗೆ ಎಳ್ಕೊಂಡು ಹೋಗೋದು ಲಗೇಜ್ ಅಂದರೆ, ಹಿಂಗೆ ತಗೊಂಡೋಗೋದು ಕುಸು. ಹಾಂ ಅದು ಖುಷಿ ನಡಿ, ಇದಾ ನಮ್ಮದು. ಹಾಯ್ ಖುಷಿ. ಖುಷಿ ಫುಲ್ ಹ್ಯಾಪಿ ಖುಷಿ. ನಾವು ಡ್ರೈವರ್ ಕೇಳಿದ್ವಿ, ಸ್ವಲ್ಪ ಬೇಗ ಹೋಗಿ, ಟ್ರೈನ್ ಮಿಸ್ ಆಗಿಬಿಟ್ಟದು, ಅದರಿಂದ ಸ್ವಲ್ಪ ಬೇಗ ಹೋಗಿ ಅಂತ. ಪಾಪ ಅವ್ರೂ ಬೇಗನೆ ಕರ್ಕೊಬಂದು ಬಿಟ್ಟರು. ಟ್ರೈನು ಖುಷಿ ಟ್ರೈನು. ಎಲ್ಲಿ ಟ್ರೈನು ಖುಷು? ಅಲ್ಲಿ ಟ್ರೈನು. ಬೇಗನೆ ಬಂದ್ವಿ. ಫ್ರೆಂಡ್ಸ್, ಎಷ್ಟು ದಿನ ಆಯಿತು ನಾನು ರೈಲ್ವೆ ಸ್ಟೇಷನಿಗೆ ಬಂದು. ಯಪ್ಪ, ಎಷ್ಟು ಮಿಸ್ ಮಾಡ್ಕೊತೀನಿ ಗೊತ್ತಾ ಟ್ರೈನ್ ಜರ್ನಿನ ತುಂಬ ಮಿಸ್ ಮಾಡ್ಕೊತೀನಿ. ಇಲ್ಲಿ ಬರ್ಬೋದು ಅನ್ಸುತ್ತೆ 3ನೇ ಪ್ಲ್ಯಾಟ್ಫಾರ್ಮ್ಗೆ.
ಈ ಟ್ರೈನ್ ಹೋದ್ಮೇಲೆ ಬರ್ಬೋದು ಅನ್ಸುತ್ತೆ. ಜನರಲ್ ತುಂಬ ವರ್ಷಗಳೇ ಆಗೋಯ್ತು ಟ್ರೈನಲ್ಲಿ ಓಡಾಡಲ್ವಾ. ಖುಷಿಮಾಗೆ ಒಂಥರ ಮಿಸ್ ಅವಳು. ನಾವು ಎಲ್ಲರೂ ಹೋಗ್ಬೇಕಾದ್ರೆ ಈ ಚಿಕ್ಕಬಾಣವಾರ ಹತ್ರ ಎಲ್ಲ ಹೋಗ್ಬೇಕಾದ್ರೆ ಅಲ್ಲಿ ರೈಲ್ವೆ ಟ್ರೈನ್ಗಳು ಪಾಸ್ ಆಗಬೇಕಾದ್ರೆ ಅವಳು ಅಂಗಳಮ್ಮ ಟ್ರೈನ್ ಅಂತ ಅದು ಖುಷಿ. ಆದರೆ ಟ್ರೈನ್ ಜಾಸ್ತಿ ಓಡಾಡಿಸಿಲ್ಲ. ಇವಾಗ ರಕ್ಷಿತ್ ಆದರೆ ಅವ ಟ್ರೈನಲ್ಲಿ ಓಡಾಡೋ ಅಭ್ಯಾಸ ಇದೆ ಜಾಸ್ತಿ. ಚಿಕ್ಕ ಮಗು ಇದ್ದಾನೆ, ನಾವು ಭದ್ರಾವತಿಗೆಲ್ಲ ಟ್ರೈನಲ್ಲಿ ಓಡಾಡ್ತಾ ಇದ್ವಿ, ಅದಕ್ಕೆ ಅವ್ನಿಗೆ ಅಭ್ಯಾಸ ಇದೆ. ಇವಳು ಜಾಸ್ತಿ ಓಡಾಡಿ ಇಲ್ಲದೆ ಇರೋದ್ರಿಂದ ಇನ್ನು ಚಿಕ್ಕ ಪಾಪು ಇರುವಾಗ ಏನೋ ಅವಳನ್ನ ಟ್ರೈನಲ್ಲಿ ಕರ್ಕೊಂಡ್ಬಂದಿದ್ದು. ಫುಲ್ ಎಕ್ಸೈಟು, ಕುಣಿತಾಯಿತ್ತು, ಅಮ್ಮ ಟ್ರೈನ್ ಅಂತ ಫುಲ್ ಖುಷಿ ಅವಳಿಗೆ. ನಾನು ಅವಳು ಹುಷಾರಾಗಿ ಇಟ್ಕೊಂಡಿದ್ದೆ. ಅಯ್ಯೋ ಆಮೇಲೆ ಟ್ರೈನ್ ಬರ್ಬೇಕಾರೆ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ. ಬಂದು ನಾವು D1 ಇತ್ತು ನಮಗೆ, ನಾವು D4 5 ಹತ್ತಿದ್ವಿ. ಅಲ್ಲಿಂದ ಈ ಕಡೆ ಬರೋಷ್ಟೊತ್ತಿಗೆ ನಾವು ಲಗೇಜ್ ಎಲ್ಲ ಇಟ್ಕೊಂಡು ಸಾಕಪ್ಪ ಅನ್ನೋ ಥರ ಆಗೋಗ್ಬಿಡ್ತು. ಸೊ ಲಗೇಜ್ ಎಲ್ಲ ತೆಗೆದ ಮೇಲೆಲ್ಲ ಇಟ್ಬಿಟ್ಟು ಇವಾಗ ಆರಾಮಾಗಿ ಕೂತ್ಕೊಂಡಿದ್ವಿ. ಮತ್ತು ಮಳೆನೂ ಶುರು ಆಗೋಯ್ತು ಬರ್ತಾ ಬರ್ತಾ ಅಂದವೆ. ಚೆನ್ನಾಗಿತ್ತು ಕ್ಲೈಮೇಟ್. ಅಂದರೆ ಬೆಂಗಳೂರಿಗೆ ಒಂಥರ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು. ಈ ಕಡೆ ಇನ್ನು ನಾವು ತುಮಕೂರು, ತಿಪ್ಟೂರು, ಅರಸೀಕೆರೆ ಬರ್ತಾ 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 ಇನ್ನೂ ಒಂಥರ ನಮಗೆ ತುಂಬಾ ಇಷ್ಟ ಆಗ್ತಾ ಹೋಯ್ತು ಕ್ಲೈಮೇಟ್. ನೋಡಿ ಕದ್ದಿ ತಿನ್ನೋದಂದ್ರೆ ಇದು ಬಚ್ಚಿಕೊಂಡು ತಿಂತಾ ಇದ್ದಾರೆ. ಕಲರವ ಕೇಳಿ ನಾ ಮರೆತು ಬಿಟ್ಟೆ ನನ್ನ ತಣ್ಣನೆ ಗಾಳಿಲಿ ಹುಣ್ಣಿಮೆ ಚಂದ್ರನ ನೋಡಿ ನಾ ಮರೆತು ಬಿಟ್ಟೆ ನನ್ನ. ಆದರೂ ಮರೆತೇ ಇಲ್ಲ ನಾನಿನ್ನ. ಒಮ್ಮೆ ನೀನಕ್ಕರೆ ನಾನು ತುಸು ನಾಚುವೆ, ರೆಪ್ಪೆಯ ಮುಚ್ಚದೆ ನಿನ್ನನೆ ನೋಡುವೆ. ಖುಷಿಯಾಗಿದೆ ಏಕೋ ನಿನ್ನಿಂದಲೇ. ನೋಡಿ ಒಂಚೂರು ಆಫರ್ ಮಾಡ್ತೀನಣ್ಣ ಅಂತ ಏನೂ ಇಲ್ಲ. ನೀರು ಕೊಡಮ್ಮ ಅಂದರೆ ಬಿಸಿನೀರು ಕೊಡ್ತವ್ರೆ. ಅದು ವ್ಯಾಕ್ಯೂಮ್ ಬಾಟಲಲ್ಲಿ ತಂದವ್ರೆ, ಅರ್ಧಕ್ಕರ್ಧ ಅದು ಬಿಸಿ ಐತೆ, ಕುಡಿಯೋಕ್ಕಾಗ್ತಿಲ್ಲ, ಶೆಕೆಗೆ ಇನ್ನೂ ಶೆಕೆ. ಅದು ಬೇರೆ ನಾನು ನೋಡ್ರಿ ಸ್ವೆಟರ್ ಹಾಕೊಂಡ್ಬಂದಿದ್ದೀನಿ. ಆ ಸ್ವೆಟ್ರಿಗೆ ಇವರು ಬಿಸಿ ನೀರು ಅಲ್ಲ ದೊಡ್ಡದಾಗಿ AC ಎಲ್ಲ ಏನಕ್ಕೆ ನಾರ್ಮಲಲ್ಲಿ ಹೋಗೋಣ ಅಂತ ಹೇಳಿದ್ರು ದೊಡ್ಡದಾಗಿ. ಇವಾಗ ಅರ್ಥ ಆಗ್ತಿದ್ಯಾ? ಬೆವರು ತುಟ್ಟುಕ್ ಅಂತ ಇಳಿಬೇಕಾದ್ರೆ ಗೊತ್ತಾಗುತ್ತೆ ಜೀವನದಲ್ಲಿ. ಜಸ್ಟ್ 145 ರೂಪೀಸ್ ಟಿಕೆಟ್ ನೋಡದ ಅಂತಿದ್ರು. ಗೊತ್ತಾಗುತ್ತೆ ಇವಾಗ ಬೆವರು ಶೆಕೆ ಎಲ್ಲ. ನೀನ್ ಬಿಡಮ್ಮ, ನಿನಗೆ ಟ್ರೈನ್ ಬೇಕಾಗಿತ್ತು, ಯಾರೋ ಜಿಪ್ಸ್ ಕೊಟ್ರು, ಆರಾಮಾಗಿ ತಿಂತಾ ಇದ್ಯಾ. ಅವ್ರು ಆರಾಮಾಗಿ ಹೆಡ್ಸೆಟ್ ಹಾಕೊಂಡು ವಿಡಿಯೋ ನೋಡ್ಕೊಂಡು ಅವ್ರ ಕಸಿನ್ಸ್ದು ಆರಾಮಾಗಿ ಶಂಕರಪೊಳೆ, ಲಾಟೆ ಚೊಕ್ಕಪ್ಪಾಯಿ ಎಲ್ಲ ತಿನ್ಕೊಂಡು ಆರಾಮಾಗಿ ಕೂತವ್ರೆ. ನಾನು ಏನು ಮಾಡ್ದಲ್ಲ, ಇಲ್ಲಿ ಬೋರ್ ಹೊಡಿತಿದೆ, ಶೆಕೆ ಆಗ್ತಿದೆ, ಪರವಾಗಿಲ್ಲ ತಿನ್ನು. ನೀನು ಖುಷಿಯಾಗಿದ್ರೆ ನನ್ನ ಖುಷಿ, ನಿನ್ನ ಹೆಸರೇ ಖುಷಿ, ತಿನ್ನು. ನೋಡಿ ತಲೆನೇ ಕೆಡ್ಸ್ಕೊಳ್ಳಲ್ಲ, ಹಂಗೆ ಮನೇಲಿ ಇದ್ದಾಗ ಮಾತ್ರ ಟೆನ್ಷನ್ನು, ಅಷ್ಟು ತಲೆನೋವು, ಅಷ್ಟು ಕೆಲಸಗಳು ಎಲ್ಲ ಕಮಿಟ್ಮೆಂಟ್ಸ್ ಇವ್ರ ಮೇಲೆ ಇದ್ದಂಗಿರುತ್ತೆ. ಇವಾಗ ನೋಡ್ರಿ ಫುಲ್ ಫ್ರೀ. ಅಮ್ಮ ಯಾರು ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಬಂದು ಮಾತಾಡ್ಸಿ. ನನಗೂ ಹಸಿತಿದೆ ಅಮ್ಮ. IRCTC ಬುಕ್ ಮಾಡ್ಬೋದಮ್ಮ, ಬಿರಿಯಾನಿ ಬರುತ್ತೆ ಅಷ್ಟೇ. ಅದೇ ತಿನ್ನಂಗಿಲ್ಲ, ಅದಕ್ಕೆ ಬೇಡ. ವಿಡಿಯೋ ನೋಡಿ ಆರಾಮಾಗಿ, ಅದೇ ಹೊಟ್ಟೆ ತುಂಬಿಸುತ್ತೆ. ನಾನು ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಇಷ್ಟು ವರ್ಷಗಳಲ್ಲಿ ಭದ್ರಾವತಿಗೆ ಬೆಳಕಿದ್ದಂಗೆ 6:15 6:45 ರೀಚ್ ಆಗಿದ್ದು ಅಂತಂದರೆ. ಭುವನಿಗೆ ತರೀಕೆರೆ ಬರ್ತಿದ್ದಂಗೆ ಫೋನ್ ಮಾಡಿ ಹೇಳಿದೆ ಬರ್ತಾಯಿದ್ದೀವಿ ಇನ್ನೇನು ತರೀಕೆರೆ ಅಂತ. ಅವ್ನು ಅಂದ್ಕೊಂಡಿದ್ದಾನೆ ನಾನು 5:15 ಟ್ರೈನಿಗೆ ಹೊರಟಿದ್ದೀನಿ, 9 ಗಂಟೆ 10:15 ಆಗುತ್ತೆ ಅಂತ ಹೇಳಿ. ನಾನು ಇಲ್ಲಪ್ಪ 3 ಗಂಟೆ ಟ್ರೈನ್ ಬುಕ್ ಮಾಡಿದ್ದು, ಬರ್ತಾಯಿದ್ದೀವಿ ಬಾ ಅಂತ ಹೇಳಿದ್ವಿ. ಆಮೇಲೆ ಅವನು ಬೇಗನೆ ಬಂದು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದ. ನನಗೆ ಅಷ್ಟು ಜನರು ಎಲ್ಲರೂ ಬಂದು ಕೇಳ್ತಾರೆ, ಆಟೋ ಮೇಡಮ್, ಆಟೋ ಬರ್ತೀರಾ ಅಂತ ಕೇಳ್ತಾನೆ ಇದ್ದಾರೆ. ನಾನು ಇಲ್ಲ ಅಂತ ಫೋನ್ ಹುಡುಕ್ತಾ ಇದ್ದೀನಿ, ಎಲ್ಲಿ ನಿಂತಿದ್ದಾನೆ ಅಂತ. ನಾನು ಇಲ್ಲೇ ಇದ್ದೀನಿ, ನೀನು ಕಾಣಿಸ್ತಾ ಇದೆಯಾ ನನಗೆ, ನಾನು ಕಾಣಿಸ್ತಾ ಇಲ್ಲ ಅಂತ. ಅವ್ನು ಆಲ್ರೆಡಿ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ನಿಲ್ಸ್ಕೊಂಬಿಟ್ಟವನೆ. ನನಗೆ ಇಷ್ಟು ಟ್ರಾಫಿಕಲ್ಲಿ ಎಲ್ಲಿ ಕಾಣಿಸ್ತಾನೆ ಅವನು.
ಆಮೇಲೆ ನೀವು ಹಾಗೆ ಸ್ಟ್ರೈಟ್ ಬನ್ನಿರಿ ಮುಂದೆ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ದ. ಆಮೇಲೆ ಹೋದ್ವಿ. ಎಷ್ಟು ರಶ್ಶು ಯಾವಾಗಲೂ ಹಿಂಗೆ ಇರುತ್ತೋ ಏನೋ ನಂಗೆ ಗೊತ್ತಿಲ್ಲ, ಟ್ರೈನ್ ಇಲ್ದಾಗಿಲ್ಲ. ಅದರಲ್ಲಿ ಮಳೆ ಬೇರೆ ಬಂದಿದೆ, ಸಿಕ್ಕಾಬಟ್ಟೆ ಕೊಚ್ಚೆ ರಚೆ ಥರ ಆಗ್ತಾಯಿತ್ತು. ಖುಷಿನೇ ಇಟ್ಕೊಂಡು ಆ ಲಗೇಜ್ ಎಲ್ಲ ಇಟ್ಕೊಂಡು ಹೋಗೋದು. ಪರಿಗಂತೂ ಯಾವಾಗ ನನ್ನ ಕೆಳಗಡೆ ಬಿಡ್ತಾರೆ ಅನ್ನೋದೇ ಅವಳಿಗೆ ಇದಾಗ್ಬಿಟ್ಟಿತ್ತು. ಹಿಂಗೆ ನಾನು ಸ್ವಲ್ಪ ಅಂದರೆ ಕಾರ್ ಹತ್ರ ಹೋದ್ಮೇಲೆ ಸ್ವಲ್ಪ ಬಿಡೋಣ ಅವಳನ್ನ ಅಂದ್ಕೊಂಡು ಅನ್ಕೊತಾ ಇದ್ದೆ. ಆಮೇಲೆ ಭುವನ್ ಅಲ್ಲೇ ನಿಂತಿದ್ದೀನಿ ಅಂತ ಸ್ಟ್ರೈಟ್ ಹೇಳ್ದ. ಅಲ್ಲಿ ಪಾಸ್ ಆಗೋಕ್ಕೆ ಅಷ್ಟೊಂದು ಟೈಮ್ ಆಯಿತು. ಇಲ್ಲೊಂದು ಸ್ವಲ್ಪ ಇನ್ನೊಂದು ಚೂರು ಇಂಪ್ರೂವ್ ಮಾಡಬೇಕು ಆ್ಯಕ್ಚುಲಿ. ಅಂದರೆ ಸಿಕ್ಕಾಬಟ್ಟೆ ಟ್ರಾಫಿಕ್ ಆಗಿಬಿಡುತ್ತೆ. ಮತ್ತು ಮಳೆ ಬಂದಾಗ ಸ್ವಲ್ಪ ಇಲ್ಲೆಲ್ಲ ಒಂಥರ ಇಕ್ಕಟ್ಟು ಥರನೇ ಫೀಲ್ ಅನಿಸುತ್ತೆ. ಇನ್ನೂ ಇಲ್ಲೆಲ್ಲ ಕೆಲಸ ಮಾಡ್ಬೇಕು ಅನಿಸುತ್ತೆ, ಇಂಪ್ರೂವ್ ಆಗಬೇಕು ಇನ್ನೂ ಚೆನ್ನಾಗಿ. ಭುವನ್ ನಿಂತಿದ್ದಾನೆ ಬಂದು ಹತ್ತಾಣೆ ಡಿಕ್ಕಿನಲ್ಲೆಲ್ಲ ಫುಲ್ಲು ಏನು ನಮ್ಮ ಲಗೇಜ್ಗಳನ್ನೆಲ್ಲ ಹಾಕ್ಬಿಡೋಣ ಅಂತ. ಆಗಲ್ಲ ಹಂಗೆ ಕೇಳ್ಕೊಡು. ಹಾಯ್ ಭುವನ್. ಖುಷಿ ಅಲ್ಲಿ ಹೋಗು. ಯಾರು ನೋಡಲ್ಲಿ, ಯಾರು ಇರೋದಲ್ಲಿ ಅಂತ. ಯಾರದು ಕೂಸು? ಯಾರದು? ಯಾರವರು? ಬೂವಾ ಫ್ರೆಂಡ್ಸ್ ರೀಚ್ ಆದ್ವಿ. ಅಪ್ಪ ನನ್ನ ಮಗಳು ಪಾಪ ಅಂತೈತೆ. ಅಮ್ಮಣಿ ಓಕೆ. ಹಬ್ಬ ಕರ್ಕೋಣಕ್ಕೆ ಬಂದಿದ್ದಾನೆ. ಮಳೆ ಇಲ್ಲೆಲ್ಲ, ಅಲ್ಲಿ ನಮ್ಮ ಕಡೆ ಮಳೆ ಇಲ್ಲ, ಇಲ್ಲಿ ನೋಡ್ರೆ ಮಳೆ ಇಲ್ಲಿ ಅಂತೈತೆ. ನನ್ನ ತಮ್ಮ ಫುಲ್ಲು ಕಂಪ್ಲೀಟ್ ಏನು ಕಾರ್ ನೀಟಾಗಿ ಕ್ಲೀನ್ ಬಂದವನೇ. ಅದಕ್ಕೆ ನಾನು ಬರ್ತೀನಿ ಅಂತ ಕ್ಲೀನ್ ಮಾಡಿಸ್ಕೊ ಬಂದಿದ್ಯಾ ಇಲ್ಲ ನಿಜವಾಗ್ಲೂ ಕ್ಲೀನ್ ಮಾಡಿಸ್ಬೇಕಂತ ಅಂತ ಕೇಳ್ತಿರೋದು. ಚಿನಿ ನೋಡಿ, ಇವಾಗ ನಾವು ಹೋಗ್ತೀವಿ. ನಾನು ಬರ್ತೀನಿ ಅಂದರೆ ಏನೋ ರೂಮ್ಗಳು ಕ್ಲೀನ್ ಆಗಿರುತ್ತೆ, ಮನೆ ಮೇಲ್ಗಡೆ ಅವನಿರೋ ಪ್ಲೇಸ್ ಏನಿದೆ ಅದೆಲ್ಲ ಕಂಪ್ಲೀಟ್ ಕ್ಲೀನ್ ಆಗಿರುತ್ತೆ. ಯಾವಾಗಲೂ ಚಂದನ ದರ್ಶನ ಹೇಳ್ತಾರೆ, ಅಕ್ಕ ನೀನು ಯಾವಾಗಲೂ ಬರ್ತಾರಕ್ಕ, ನೀನು ಬರ್ತೀಯಾ ಅಂತಂದರೆ ಮನೆ ಯಾವಾಗಲೂ ನೀಟಾಗಿರುತ್ತೆ ಅಂತ ಇರ್ತಾರೆ. ಯಾಕಂದ್ರೆ ಇವನು ಎಲ್ಲ ಹಂಗಂಗೆ ಇಟ್ಬಿಡ್ತಾನೆ, ರೂಮ್ನ ನೀಟ್ ಮಾಡಲ್ಲ ಅಂತ ಹೇಳಿ. ಬಟ್ಟೆ ಎಲ್ಲ ಅಂದರೆ ಫೋಲ್ಡ್ ಮಾಡಿ ತಗೊಂಡೋಗಿ ಇಡ್ತಾರಲ್ಲ, ಅದೆಲ್ಲ ವಾಟರ್ ಬಲ್ ಇಡಲ್ಲ ಏನಿಲ್ಲ ಅಂತ ಹೇಳಿ. ನೋಡ ಬನ್ನಿ ಹೋಗುವ. ಚಿನ್ನ ನಂಗೆ ಹೊಟ್ಟೆ ಹಸಿತಾ ಇದೆ ಚಿನಿ. ಏನಾರು ತಿನ್ನೋಣ ನಡಿಯಲ್ಲಿ ಚರ್ಚ್ ಹತ್ರ. ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ ನನಗೆ. ಮಧ್ಯಾಹ್ನ ಊಟ ಮಾಡಿಲ್ಲ ನಾನು, ಅದಕ್ಕೆ 5:30 ಇಲ್ಲ, ಅದು ಇನ್ನೇನು 10 ಗಂಟೆ ಆಗ್ಬಿಡ್ತಿತ್ತಲ್ಲ, ಅದಕ್ಕೇನೆ 3 ಗಂಟೆ. ಚೆನ್ನಾಗೈತೆ, ಬೆಳಕಿದ್ದಂಗೆ ಬಂದಿದ್ದೀವಿ. ಫಸ್ಟ್ ಟೈಮ್ ಅನ್ಸುತ್ತೆ ಈ ಥರ ಬೆಳಕಿದ್ದಂಗೆ ಬಂದಿರೋದು. ಯಾವಳು 7:30, 7:45, 8 ಗಂಟೆ ಹಂಗಾಗ್ತಾ ಇತ್ತು. ಚಿನ್ನು ಬಂದಿದೆ ಗೊತ್ತಾಗ್ಲಿಲ್ಲ ಚಿನ್ನು ಒಂಚೂರು. ಏನು ಮಲ್ಕೊಂಡಿಲ್ಲ ರಜಾ, ಕೂತೇ ಇದ್ದೆ. ನೆಟ್ವರ್ಕು ಇಲ್ಲ ಜಾಸ್ತಿ, ಆದರೂ ಟೈಮ್ ಪಾಸ್ ಆಯಿತು ನನ್ನ ಮಗಳ ಜೊತೆ ಒಂಚೂರು. ಖುಷಿಮ್ಮ ಮಾತ್ರ ಮಲ್ಕೊಂಡ್ಲು. ಹೌದು, ಸೂಪರ್ ಆಗಿತ್ತು ಜರ್ನಿ. ಓಕೆ, ನನ್ನ ಮಗಳು ಪಾಪ ನನ್ನ ಅಪ್ಪ ಈಗ ಸೈಲೆಂಟಾಗಿತ್ತು ಗೊತ್ತಾ. ನನ್ನ ಮಗಳು ನೋಡಲಿ ಅಲ್ಲಿ ಹೆಂಗೆ ನೋಡ್ತದೆ ಕೂಸು. ನನ್ನ ಮಗಳು ಇದು. ಓಕೆ ಬನ್ನಿ ಹೋಗುವ. ಸ್ವಲ್ಪ ಚರ್ಚ್ ಹತ್ರ ಹೋಗಿ ಏನಾದ್ರು ತಿನ್ಕೊಂಡು ಹೋಗೋಣ. ಟ್ರೈನ್ ಹೋಗ್ತಾ ಇದೆ ನೋಡಿ ಇಲ್ಲಿ. ಅದೇ ಟ್ರೈನು ಬಂದಿದ್ದ ಟ್ರೈನೇನೆ ಹೋಗ್ತಾ ಇದೆ. ಇಲ್ಲಿ ಅಂಡರ್ ಬ್ರಿಡ್ಜ್ ಅಂತಾರೆ ಇಲ್ಲಿ. ಸೊ ಇಲ್ಲಿಂದ ಹೋಗ್ಬೇಕು ಇವಾಗ. ಚರ್ಚ್ ಹತ್ರ ಏನಾದ್ರು ತಿನ್ಬೇಕು ಅಂತಂದ್ರೆ. ಶಿಲ್ಪ ವೇರ್ ಆರ್ ಯು ಅಂತ ಕೇಳ್ತಾವಳೆ. ಹಾಯ್ ಶಿಲ್ಪ. ಫ್ಲಾಶ್ ಲೈಟ್ ಆಫ್ ಮಾಡಿ. ಫ್ಲಾಶ್ ಲೈಟ್ ಅಲ್ಲ, ಅದು ಬ್ರೈಟ್ ಮಾಡಬೇಕು. ಅಲ್ಲ, ಫ್ಲಾಶ್ ಲೈಟ್ ಆಫ್ ಮಾಡಿ, ಬೆಳ್ಳ ಕಾಣಿಸ್ತಾಳೆ. ಹಾಯ್ ಶಿಲ್ಪಗಳು. ಅಲ್ಲ ಪ್ರತೀಕ್ಷಾ ಗೌಡ. ತುಂಬಾ ಚೆನ್ನಾಗಿದ್ದೀವಿ, ನೀವು? ಇಲ್ಲೇ ಸುಮ್ನೆ ಹಂಗೆ ಅಡ್ಡಾಡ್ಕೊಂಡ್ ಬರೋಣ ಅಂತ ಬಂದ್ವಿ. ಇಲ್ಲೇ ಸಂಜಯ್ ನಗರಲ್ಲಿ ಚಾಟ್ ಸ್ಟ್ರೀಟಿಗೆ ಬಂದ್ವಿ ತಿನ್ನೋಣ ಅಂತ. ಅವ್ರಿಗೆ ಬರೋದಕ್ಕೆ ಫ್ರೀ ಇಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಟೈಮ್ ಇಲ್ಲ ಅವ್ರಿಗೆ. ತುಂಬಾ ಬಿಸಿ ಲೇಡಿ, ಅದು ಬಿಸ್ನೆಸ್ ಲೇಡಿ, ಬಿಸಿ ಲೇಡಿ. ಅಂಜಲ್ ಫಿಶ್ ಫ್ರೈ ಮಾಡೋದ್ರಲ್ಲಿ ಬಿಸಿ ಆಗಿದ್ದಾಳೆ. ಚರ್ಚ್
ತವಾ ಫ್ರೈ ಮಾಡೋದ್ರಲ್ಲಿ ಅಂಜಲ್ ತವಾ ಫ್ರೈ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ ಶಿಲ್ಪ ಫ್ರೆಂಡ್ಸ್, ಅದಕ್ಕೆ ಬರಕ್ ಟೈಮ್ ಇಲ್ಲ ಅಂತೆ. ತಗೊಂಬರದ ಏನ್ ಮಾಡ್ತೀರಾ? ಏ ದೊಡ್ಡಮ್ಮ ಮನೆಗೆ ಹೋಗೋಣ. ಇಲ್ಲಿ ಹೋಗ್ಬೇಕಾ? ಹಾ ದೊಡ್ಡಮ್ಮ ಮನೆಗೆ ಹೋಗೋಣ. ಹಂಗೆ ಫ್ರೆಂಡ್ಸ್ ನನ್ನ ತಮ್ಮ ಬಾ ನಾನು ತಗೋಬರ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಇದ್ದಾನೆ. ನೋಡು ನೋಡು ಮನೆಗೆ ತಗೊಬಂದು ಕೊಡ್ತೀನಿ ಅಂತೇಳಿ ನಾವು ಅವಾಗೆಲ್ಲ ಇಲ್ಲೆಲ್ಲ ತಿಂದಿದ್ವಿ. ಶಿಲ್ಪ ನೋಡು ನೋಡು ಭದ್ರಾವತಿ ನೋಡು. ಅದು ಅವ್ ಲಾಸ್ಟ್ ಟೈಮ್ ಚೌಡಮ್ಮ ಹಬ್ಬ ಬಂದಾಗ ಗೊಂದಿ ಬೆಟ್ಟಕ್ಕೆ ಹೋಗಿದ್ವಲ್ಲ, ಅವಾಗೆ ಲಾಸ್ಟ್ ಅನ್ಸುತ್ತೆ ಇಲ್ಲೆಲ್ಲ ಬಂದು ತಿಂದಿದ್ವಲ್ಲ ನಾವು. ನೀವಾ? ನಾನು ಇವಳು ಚಾಂದಿ ಎಲ್ಲಾರು 1.5 ತಿಂಗಳು ಮುಂಚೆ ಬರ್ತೀನಿ. ಕರ್ಕೊಂಡು ಹೋಗ್ಬಿಡ್ತಾವನೆ ಅವನು. ಬಾ ಪಾರ್ಸೆಲ್ಲೇ ತಗೊಬರ್ತೀನಿ ಅಂತ. ಇದು ಇಲ್ಲಿಂದ ತಂದು ಕೊಡ್ತಾನೋ ಗೊತ್ತಿಲ್ಲ. ಓಕೆ ಶಿಲ್ಪ ಬಾರೆ ಶಿಲ್ಪ. ಇಲ್ಲ ಅವಳು ಬಿಸಿ ಇದ್ದಾಳೆ, ತುಂಬಾ ಬಿಸಿ ಇದೆಯಲ್ಲ ಶಿಲ್ಪ ನೀನು. ಸ್ಕೆಡ್ಯೂಲ್ಸ್ ಫುಲ್ ಆಗಿ ಹೋಗಿದೆ. ಅವ್ಳು ಪಿ ಎ ಕೇಳ್ಬೇಕು ಫ್ರೀ ಇದ್ದಾಳ ಇಲ್ವಾ ಅಂತ. ಅದಾಯ್ತಾ? ಗ್ರೀನ್ ಬರ್ತಿಲ್ಲ ಅಂತ ಗ್ರೀನ್ ಬರ್ತಾ ಇಲ್ವಾ? ಏನ್ ಗ್ರೀನ್ ಬರ್ತಾ ಇಲ್ವೇ? ಅದು ಹಂಗೆ. ಮಾನಿಟೈಸ್ ಆಯ್ತಲ್ಲ, ಬರುತ್ ಬಿಡು. ಪಾಪ ಹುಡುಗಿ 2 ವರ್ಷದಿಂದ ವಿಡಿಯೋ ಮಾಡದಲ್ಲೇ ಮಾನಿಟೈಸ್ ಎಲ್ಲ ಆಫ್ ಆಗಿತ್ತು. ಇವನು ಮತ್ತೆ ಇವಳು ಮತ್ತೆ ಇವನು ಇಬ್ರು ಎಲ್ರು ವಿಡಿಯೋ ಮಾಡ್ದಲ್ಲಿ ಎಲ್ಲ ಆಫ್ ಮಾಡೋಗಿದೆ. ಚಿನಿ ನೀನ್ ಮತ್ತೆ ಮಾಡ್ಬೇಕಂದ್ರೆ ಮತ್ತೆ ಮಾಡ್ಬೇಕು ಒಂದಷ್ಟು 4000 ಅವರ್ಸ್ ಮಾಡೋ ಪ್ಲಾನ್ ಇದೆಯಾ? ಅಮ್ಮ ಒಂದೇ ವಿಡಿಯೋಗೆ ಮಾನಿಟೈಸ್ ಆನ್ ಮಾಡ್ಕೋತಾನಂತೆ ಕೊಡೆ. ಇನ್ನು ಅಷ್ಟು ಟ್ಯಾಲೆಂಟ್ ಅಲ್ಲಿ ವಿಡಿಯೋ ಮಾಡ್ಬೋದು ನೋಡು ವ್ಲಾಗ್ನ. ನೀನ್ ಇದೆಯಾ 4 ವಿಡಿಯೋ ಅಂಜಲ್ ಫ್ರೈ ತವಾ ಫ್ರೈ ಅನ್ಕೊಂಡು 4000 ವಾಚಿಂಗ್ ಅವರ್ಸ್ ಫಿಲ್ ಮಾಡ್ಕೊಂತಾನಂತೆ ಒಂದೇ ವಿಡಿಯೋಲಿ. ನೀನ್ ನೋಡು 5 ವಿಡಿಯೋ ಹಾಕಿದ್ಯಾ. ಅಂಜಲ್ ಫ್ರೈ, ಹೌಸ್ ಟೂರು, ಅಲ್ಲ ಅಪಾರ್ಟ್ಮೆಂಟ್ ಕಬಾಬ್ ಮಾಡ್ತಾಳೆ. ಕಬಾಬ್ ಫ್ರೈ ಮಾಡೋದ್ ತೋರ್ಸಲ್ಲ. ಫಿಶ್ ಖಾರ ಹಚ್ಚೋದ್ ತೋರಿಸ್ತಾಳೆ. ಇಲ್ಲಿ ಫಿಶ್ ಖಾರ ಹಚ್ಚೋದ್ ತೋರಿಸ್ತಾಳೆ. ಆಮೇಲೆ ಫಿಶ್ ತವಾ ಮೇಲೆ ಬೇಸದ್ ತೋರ್ಸೋದೇ ಇಲ್ಲ. ಅಟ್ಲೀಸ್ಟ್ ತಿನ್ನೋದಾದ್ರೂ ತೋರಿಸ್ಬೋದಾಗಿತ್ತು. ಇಲ್ಲ ಕಬಾಬ್ನ ಫ್ರೈ ಮಾಡಿ ಸೌಂಡ್ ಬರ್ತಿಲ್ಲ. ಅವ್ಳು ಕುಕಿಂಗ್ ಚಾಲೆಂಜ್ ಮಾಡೋಣ ನೆಕ್ಸ್ಟ್. ಮಾನಿಟೈಸೇಷನ್ ಆನ್ ಆಗಿದೆಯಲ್ಲ, ಗಿವಿಂಗ್ 1 ಲೈನ್ ಟು ಸ್ಟ್ರೇಂಜರ್ಸ್ ಎಲ್ಲ ಮಾಡ್ತಾಳೆ ನೆಕ್ಸ್ಟ್. ಇನ್ನೇನು 1 ವರ್ಷ ಆಯ್ತು ನೀವು ನನ್ನೆಲ್ಲ ಮೀಟ್ ಆಗಿ ಬಂದು. ಸ್ಟ್ರೇಂಜರ್ಸ್ ತಾನೆ. ನಾನು ಶಿಲ್ಪನ್ ನೋಡಿ ತುಂಬಾ ದಿನ ಆಗೋಯ್ತು ಫ್ರೆಂಡ್ಸ್. ಓಕೆ ದೊಡ್ಡಮ್ಮ ಮನೆ ಸಿಕ್ತು. ಹಾ ಸಿಗೋಣ ಫ್ರೆಂಡ್ಸ್. ಡೈಲಿ ಹಿಂಗೆ ವಾಚ್ ಮಾಡ್ತಾ ಇರಿ ವಿಡಿಯೋ. ಅಪ್ಡೇಟ್ ಸಿಗುತ್ತೆ. ಇವಾಗ ಊರಿಗೆ ಬಂದಿದೀವಿ ಅಂದ್ರೆ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀವಿ ನಾವು. ಓಕೆ ಚಿನ್ನಿ ದೊಡ್ಡಮ್ಮ ಮನೆ ಆ ರೋಡಲ್ಲಿ ಬಾಯ್ ಮುಚ್ಚು. ಎಲ್ಲ ಕರ್ಕೊಂಡು ಹೋಯ್ತವನೆ ಶಿಷ್ಯ. ಸರಿ ಬಾಯ್ ಸಿಗೋಣ ಅತಿ ಶೀಘ್ರದಲ್ಲಿ ಸಿಗೋಣ ಶಿಲ್ಪ. ಬಾಯ್ ಟೇಕ್ ಕೇರ್. ಇನ್ನು ಹಾಗೆ ಆನ್ ದ ವೇ ಹೋಗ್ತಾ ನಮ್ಮ ಮಾಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಪುಟ್ಟಮ್ಮಗೆ. ನಮ್ಮ ಪುಟ್ಟಮ್ಮ ಬೆಳಗ್ಗೆನೇ ಫೋನ್ ಮಾಡಿದ್ರು ಎಷ್ಟೊತ್ತಿಗೆ ಬರ್ತಿದ್ದೀರಮ್ಮ ಅಂತ. ನಾನು ಹೇಳಿದೆ ನಮ್ಮ ಮಾಮಂಗೆ 3 ಗಂಟೆಗೆ ಬರ್ತಾಯಿದ್ದೀನಿ ಮಮ್ಮ ಅಂತ. ಆಮೇಲೆ ಎಲ್ಲ ಮನೆ ಹತ್ರದ ಭುವನ ಮನೆ ಹತ್ರ ಹೋದಾಗ ಅವ್ರು ಹೇಳಿದಂತೆ ಈ ಅಕ್ಕ 9 ಗಂಟೆಗೆ ಬರುತ್ತೆ, 9:30 ಆಗುತ್ತೆ, 5:30 ಟ್ರೈನಿಗೆ ಬರುತ್ತೆ ಅಂತ. ಮಾಮ ಇಲ್ಲ ಹೇಳಿದ್ ನನಗೆ 3 ಗಂಟೆ ಟ್ರೈನಿಗೆ ಬರ್ತೀನಿ ಅಂತ. ಇಲ್ಲ ಅಂತ ಹಂಗಾಗಿ ಯಾವ್ದು ಮಾಮ ಏನೋ ಇರ್ಬೋದು ಅಂದ್ಕೊಂಡು ಬಂದಿದ್ದಾರೆ. ನಾನು ಹೇಳಿದೆ ಭುವನ್ಗೆ ಅಂತ ಹೇಳಿದ್ರು. ಇಲ್ಲಮ್ಮಮ್ಮ 3 ಗಂಟೆಗೆ ನಿಮ್ಗೆ ಹೇಳಿದ್ನಲ್ಲ ಅಂದ್ಕೊಂಡು ಬಂದು ಇನ್ನು ಪರಿಗೆ ಬರ್ತಿದ್ದಂಗೆ ಅವಳು ಫುಲ್ ಫ್ರೀ. ಮತ್ತು ಎಲ್ಲರೂ ನೋಡಿ ಗಾಬರಿ ಹೊಸ ಜಾಗ ಅಲ್ವಾ. ಸೊ ಆಮೇಲೆ ಹಂಗೆ ಕೂತ್ಕೊಂಡ್ವಿ. ಒಂದು ಸ್ವಲ್ಪ ಅವಳು ಫ್ರೀ ಆದ್ಲು. ಆಮೇಲೆ ಎತ್ಕೋ ಅಂತ ನಮ್ಮ ದೊಡ್ಡಮ್ಮ ಆಮೇಲೆ ಎಲ್ರಿಗೂ ಬೊಗಳ್ತಾ ಇದ್ಲು, ಹೊಸಬ್ರಲ್ವಾ. ಆಮೇಲೆ ಅವ್ರು ಕೈ ಕೊಟ್ಟಿದ ತಕ್ಷಣ ಅವರೆಲ್ಲ ಮುದ್ದು ಮಾಡ್ತಿದ್ದಂಗೆ ಸೈಲೆಂಟಾಗಿ ಆಗ್ಬಿಡ್ತಾ ಇದ್ಲು. ಸೊ ಹಿಂಗೆ ಆಮೇಲೆ ದೊಡ್ಡಮ್ಮನ ಜೊತೆ ಹಂಗೆ ಮಾತಾಡ್ಕೊಂಡು ಕುತ್ಕೊಳ್ಳಿಲ್ಲ ನಿಂತ್ಕೊಂಡಿದ್ದು. ದೊಡ್ಡಮ್ಮ ಕಾಫಿ ಮಾಡಲಾ ಅಂತ ಹೇಳಿದ್ರು. ಸ್ವಲ್ಪ ಲೈಟಾಗಿ ಕೊಡ್ರಿ ದೊಡ್ಡಮ್ಮ ಅಂತ ಹೇಳಿದೆ. ಮತ್ತು ನಂಗೆ ತುಂಬ ಹೊಟ್ಟೆ ಹಸು ಬೇರೆ ಆಗ್ಬಿಟ್ಟಿತ್ತಲ್ವಾ. ಈ ಭುವನ್ ಏನು ತರ್ತೀನಿ ಬಾ ಅಂತ ಹೇಳಿದ್ರು. ಇಲ್ಲಿ ಕರ್ಕೊಂಡ್ ಬಿಟ್ಬಿಟ್ಟ. ನಂಗೆ ಹೊಟ್ಟೆ ಹಸಿತಾ ಇದೆ. ನಂಗೆ ಬಂದಿದ್ದ ತಕ್ಷಣನೇ ನಂಗೆ ಹೊಟ್ಟೆ ಹಸು ದೊಡ್ಡಮ್ಮ ಊಟ ಕೊಡ್ರಿ ಅಂತಲೂ ಕೇಳೋಕ್ಕಾಗಲ್ಲ.
ಗೊತ್ತಾಗಲ್ಲ ನನಗೆ ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಫಸ್ಟ್ ಇರು ಕಾಫಿ ಮಾಡಿ ಕೊಡಲಿ, ಆಮೇಲೆ ನೋಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಕಾಫಿ ಕುಡಿದೆ. ಇನ್ನು ಏನು ಖುಷಿ ಫುಲ್ಲು ಭುವನ್ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟು, ಮುದ್ದಾಡ್ತಾ ಇದ್ದ ಅವನು ಅವಳನ್ನ. ತುಂಬ ದಿನ ಆಯಿತು ಅವಳು ನೋಡಿ, ಆಲ್ಮೋಸ್ಟ್ ಅವನು 6 ತಿಂಗಳಾಯ್ತು ಅನಿಸುತ್ತೆ. ಲಾಸ್ಟ್ ಟೈಮ್ ಚಾಂದಿಪಪ್ಪು ನಾಮಕರಣದಲ್ಲಿ ಬಂದಿದ್ದೆ ಲಾಸ್ಟು, ಮುದ್ದಾಡ್ತಾ ಇದ್ದ. ದೊಡ್ಡಮ್ಮ ನಾನು ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಆಮೇಲೆ ನಮ್ಮ ಮಾಮ ಬಂದವ್ರು ಏನಂದರು, ನಾನು ಬಂದನಲ್ಲ ಅದಕ್ಕೆ ಮಾಮನು ಶಾಪ್ದು ಕ್ಲೋಸ್ ಮಾಡಿಕೊಂಡು ಬಂದರೆ ಊಟಗಳು ಹೊಟ್ಟೆ ಹಸ್ವು ಅಂತ ಹೇಳ್ತಾಯಿದ್ದು, ಊಟ ಕೊಡೋದಲ್ವಾ, ಕಾಫಿ ಕುಡಿದ್ಲು ನನಗೇನು ಹೇಳಿಲ್ಲ ಅಂದರು. ದೊಡ್ಡಮ್ಮ ಅಡುಗೆ ಮಾಡಿಟ್ಟಿದ್ರು, ಕರ್ಮೀನ್ ಸಾರು ಮಾಡಿದ್ರಂತೆ. ನಾನು ಗುರುವಾರ ತಿನ್ನೋ ಹಾಗಿಲ್ಲ ಅಂತೇಳಿ ಹೇಳಿದೆ. ಆವಾಗ ಸಪ್ರೇಟಾಗಿ ಎತ್ತಿಟ್ಟಿದ್ರಂತೆ, ಅದೇ ಸಾಂಬಾರು ಕೊಟ್ಟರು. ಊಟ ಮಾಡಿದೆ, ಚೆನ್ನಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ನಮ್ಮ ದೊಡ್ಡಮ್ಮನ ಕೈ ರುಚಿ ಊಟ ಮಾಡಿದೆ. ನಮ್ಮ ಮಮ್ಮಿ ನಮ್ಮ ದೊಡ್ಡಮ್ಮ ಇದೆಲ್ಲ ಸಿಮಿಲರ್ ಅಡುಗೆ, ಇಬ್ರದ್ದು ಒಂದೇ ಥರ ಇರುತ್ತೆ ಟೇಸ್ಟು. ನಮ್ಮ ಮಮ್ಮಿಗೆ ಕೈ ರುಚಿ ತಿನ್ನಂಗೆ ಇಲ್ಲ. ನಮ್ಮ ದೊಡ್ಡಮ್ಮಂದು ಇನ್ನೂ ಚೆನ್ನಾಗಿರುತ್ತೆ ಹೇಳ್ಬೇಕಂತಂದರೆ, ಅಮ್ಮಂಗಿನ್ನ ಚೆನ್ನಾಗಿರುತ್ತೆ ಕೈ ರುಚಿ. ಸೊ ಖುಷಿಯಾಯಿತು ತಿಂದು. ನೀನು ಚಾರು ಇರಲಿಲ್ಲ, ಪೂನೂ ಇಲ್ಲ. ಪೂನು ಅವ್ರ ಅಮ್ಮಗೆ ಹುಷಾರಿಲ್ಲ ಆ್ಯಕ್ಚುಲಿ, ಅಂದರೆ ನಮ್ಮ ಅಣ್ಣ ವೈಫ್ಗೆ. ಅವರು ಹಾಸನದಲ್ಲಿ ಚನ್ನರಾಯಪಟ್ಟಣದಲ್ಲಿದ್ದಾರೆ, ರೆಸ್ಟ್ ತೊಗೊತಾ ಇದ್ದಾರೆ ಸ್ವಲ್ಪ. ಆದ್ದರಿಂದ ಇರಲಿಲ್ಲ. ಇವಳು ಹುಷಾರಿಲ್ಲ, ಏನೋ ಕಣ್ಣೇನೋ ಇನ್ಫೆಕ್ಷನ್ ಥರ ಆಗಿತ್ತು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ಲು. ಅವಳು ಬಂದು ನಾವಿನ್ನೇನು ಹೊರಡೋಣ ಅನ್ನೋ ಟೈಮ್ಗೆ ಬೋನ ಸ್ವಲ್ಪ ಕೆಲಸ ಇದೆ ಹೋಗೋಣ ಅಕ್ಕ ಅಂತ ಹೇಳ್ತೀರಾ. ಅಷ್ಟರಲ್ಲಿ ಪರಿ ಮಾತಾಡ್ಸ್ಕೊಂಡು ಮತ್ತೆ ಎಲ್ಲರೂ ಅಲ್ಲೇ ಕೂತ್ಕೊಂಡ್ವಿ. ಅವಳು ಚಾರು ಸಿಕ್ಕಾಪಟ್ಟೆ ಎದ್ರುಕೊಂತ ಇದ್ಲು. ಏನಪ್ಪ ಚಿನಿ, ಏನಂದೆ ಖುಷಿ? ಚಿನ್ನಿ ಅಲ್ಲ ಬುವಾ ಅಂತೆ. ಸುಬ್ಬಕ್ಕ ಮರಿ ದೊಡ್ಡಮ್ಮ ಮನೆಯಿಂದ ಯಾರ ಮನೆಗೆ ಹೋಗ್ತಾ ಇದೀವಿ ಕುಸು? ಬುವಾ ಮನೆಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ನಾವಿವಾಗ. ಸೊ ನಮ್ಮ ಅಪ್ಪ ಫೋನ್ ಮಾಡ್ತಾನೆ ಅವ್ರೆ, ಇಲ್ಲಿ ನೋಡಿ. ಅಯ್ಯೋ ಮಿಸ್ ಕಾಲ್ ಆಗೋಯ್ತು, ಕಟ್ಟಾಗೋಯ್ತು ಅನ್ಸುತ್ತೆ. ಹೋದ್ರ ಕಂದ ಅಂತ 9 ಗಂಟೆ. ದೊಡ್ಡಮ್ಮ ಮನೇಲಿ ಒಂದು ರೌಂಡ್ ಊಟ ಆಗೋಯ್ತು. ದೊಡ್ಡಮ್ಮ ಕರ್ಮೀನ್ ಹಾಕಿ ಅಡುಗೆ ಮಾಡಿದ್ರಂತೆ, ಸೂಪರಾಗಿ. ಅವರೇ ಕಾಳು ಸಾರು, ಹುರಿದವರೇ ಕಾಳಿಗೆ ಕರ್ಮೀನ್ ಹಾಕಿ. ಆದರೆ ಇವತ್ತು ಗುರುವಾರ, ನಾನು ತಿನ್ನೋದಿಲ್ಲ. ಸೊ ಅದಕ್ಕೆ ತಿನ್ನಲ್ಲ ದೊಡ್ಡಮ್ಮ ಅಂದಿದ್ದಕ್ಕೆ ಸಪ್ರೇಟು ಚಾರಿಗೆ ಅಂತ ಕಾಳು, ಅವಳು ಕರ್ಮೀನ್ ತಿನ್ನಲ್ಲ ಅಂತ ಎತ್ತಿಟ್ಟಿದ್ರಂತೆ ಕಾಳು ಸಾರು. ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತಲ್ಲ, ಅಲ್ಲೇ ಊಟ ಮಾಡಿದ್ವಿ. ಆಯಿತು, ಊಟನೂ ಆಯಿತು. ಅಂದರೆ ಒಂದು ರೌಂಡು ಲೈಟಾಗಿ ಆಯಿತು. ಇಲ್ಲಿ ಮನೆಗೆ ಹೋದ್ಮೇಲೆ ಏನು ಮಾಡೋರು ಇಲ್ಲಿ ಗೊತ್ತಿಲ್ಲ, ನೋಡಬೇಕು ಇನ್ನೇತ ಅಂತ. ಓಕೆ ಬನ್ನಿ, ಇನ್ನೇನು ಇಲ್ಲೇ ಇದೀವಿ. ದೊಡ್ಡಮ್ಮ ಮನೆಗೂ ಆಂಟಿ ಮನೆಗೂ ತುಂಬ ದೂರ ಏನಿಲ್ಲ, 5 ನಿಮಿಷ ಅಷ್ಟೇ. 1 ಕಿಲೋಮೀಟ್ರ್ ಆಗುತ್ತಾ? 1 ಕಿಲೋಮೀಟ್ರ್ ಆಗುತ್ತಾ? ಹೌದಾ? ನಮಗೆ ಗೊತ್ತಾಗಲ್ಲ ಅಷ್ಟೇ, ನಮ್ಗೆ ಹತ್ರ ಫೀಲ್ ಆಗುತ್ತೆ. ಅಲ್ಲಿಂದ ದೊಡ್ಡ ಮನೆಯಿಂದ ಇಲ್ಲಿಗೆ 2, ಇಲ್ಲಿಂದ ಮಮ್ಮಿ ಮನೆ 2. ಇಲ್ಲಿಂದ ಮಮ್ಮಿ ಮನೆ 2 ಅಷ್ಟೇನಾ? ಸೆಂಟರ್ ಪಾಯಿಂಟ್ ಅಲ್ಲ ಕಣ್ಲ, ಅಲ್ಲಿ ದೊಡ್ಡಮ್ಮ ಮನೆ ಹತ್ರ ಅಲ್ವಾ ಮಮ್ಮಿ ಮನೆಗಿನ್ನ? 2 ಅಷ್ಟೇನೆ ಆಗುತ್ತೆ. ನಾವು ಹಿಂಗೆ ಬುಳ್ಳಾಪುರದ ಮೇಲೆ ಹೋದ್ರೆ ಇಲ್ಲಿಂದ ಬರ್ತದೆ ಆರಾಮಾಗಿ ಬೇಗ. ನನಗೆ ದೊಡ್ಡಮ್ಮ ಮನೆ ಅನ್ಸುತ್ತೆ. ಹಂಗೆ ಮಳೆ ಫ್ರೆಂಡ್ಸ್, ಫುಲ್ಲು ಮಳೆ ಬೀಳ್ತೈತೆ. ಪಾಪ ನನ್ನ ತಮ್ಮ ಏನು ಕಾರ್ ತೊಳ್ಸಿಸ್ಕೊಬಂದು ಇಟ್ಟವನೆ. ಪಾಪ ಮಳೆ ಬರ್ತೈತೆ. ನಾನು ಇಲ್ಲಿ ಚೆನ್ನಾಗಿ ಮಳೆ ಬರ್ತೈತೆ ಅಂತ ಅಂದ್ಕೊಂಡೆ, ಇಲ್ಲೂ ಸರಿಯಾಗಿ ಮಳೆ ಇಲ್ವಂತೆ. ನಮ್ಮ ಡ್ಯಾಮ್ ಭದ್ರಾ ಡ್ಯಾಮ್ ತುಂಬಿಲ್ಲ ಈ ಸರಿ. ಇಷ್ಟಕ್ಕೆ ಯೂಶಲಿ ತುಂಬಿಡ್ತಾ ಇತ್ತು ಸುಮಾರು ವರ್ಷಗಳಿಂದ. ಈ ವರ್ಷ ಏನು ತುಂಬಿಲ್ಲ, ಏನಿಲ್ಲ. ಏನು ಟ್ರ್ಯಾಕ್ಟರ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀರಾ? ಟ್ರ್ಯಾಕ್ಟರ್ ತಗೊಂಡ್ಯಾ? ಹಂಗೆ ಬಾರ ಮಗಳೇ, ಫಸ್ಟ್ ಟೈಮು ಎಲ್ಲಿ ಬಂದಿದ್ಯಾ ನೀನು? ಸಿಹಿ ತೋರಿಸ್ತೀನಿ ಬಾ ನಿನ್ಗೆ. ಫ್ರೆಂಡ್ ತೋರಿಸ್ತೀನಿ ಬಾ ಮಗಳೇ. ಸಿಹಿ ತೋರಿಸ್ತೀನಿ. ಯಾಕೋ ಎಲ್ಲಿ ನಾಯಿ ಮರಿಗಳು ಬಂದ್ವಲ್ಲ, ಎಲ್ಲೋದು? ಅಯ್ಯೋ ಶೋಶಿ, ಸಿಹಿ ಎಲ್ಲಿ ಮಗಳೇ?
ನಮ್ಮ ಸಿಹಿ 2 ಮರಿ ಹಾಕಿದಾಳೆ. ಎಲ್ಲಿ ಸಿಹಿ? ಅಯ್ಯೋ ಇದ್ಯಾವುದೋ ಚಿಕ್ಕದ್ ಬಂದು ಇದು ಮಾಡ್ತೈತಲ್ಲ. ಇದೇನು ದೊಡ್ಡದಾದಂಗ ಬಿಟ್ಟ ವಾಲೆ. ಅಯ್ಯಪ್ಪ ಬರೀ ಇಲ್ಲಿ ನೋಡು ಮಗಳೇ ನಿನ್ನ ಫ್ರೆಂಡ್ಸು ಜಂಪರು ಸಿಹಿ ಹಿಡ್ಕೊಂಡು ಫ್ಲಾಶ್ ಇಲ್ಲಿ ಸಿಹಿ. ಓನ ಮಗಳೇ ಓನ ಮಗಳೇ ವಾಸನೆ ಹೊಡಿಯೋದು ನೋಡು. ಲೈಟ್ ದೊಡ್ಡದು ಆಗ್ತೀನಿ ತಡೀರಿ. ಇದು ಆಕ್ಚುಲಿ ಸಿಹಿ ನಿನ್ ಮಕ್ಳವು. ಅದೇ ಅಮ್ಮ ಆಗೈತಿ ಇದೇ ಅದೇ ಅವೇ ಆಲ್ಮೋಸ್ಟ್ ಇನ್ನೇನು ಅಲ್ಲಿ ನನ್ನ ಪರಿನು ವಾಸನೆ ಹೊಡಿತಾವಳೆ. ನಿನ್ ಮಗ್ಳ ಸಿಹಿ ನೋಡು 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 ಬರಿ ಬರಿ ಏನು ಸಿಹಿ ಇಲ್ಲಿ ಬಾ ಖುಷಿ, ಇಲ್ಲಿ ಬಾ, ಇಲ್ಲಿ ಬರ್ತವೆ. ಸ್ನಾನ ಮಾಡ್ಸಿಲ್ಲ ಅನ್ಸುತ್ತಲ್ಲ. ಮಾಡ್ಸಿದ್ವಪ್ಪ. ಈಗ ಸಂಜೆ ಏನು ಮಾಡ್ಸಿದ್ದಾನೆ. ಅದು ಏನ್ ಗೊತ್ತಾ, ಅದು ಕೂಟ ಹಾಕ್ತಿದ್ವಲ್ಲ ಅರ್ಶಿನ ಕಲರ್ ಆ ಥರ ಆಗ್ಬಿಟ್ಟಿದೆ ಅಷ್ಟೇ. ವೈಟ್ ಇರೋದದು. ಅದಕ್ಕೆ ಚಿಕನ್ ಎಲ್ಲ ಬೇಯಿಸ್ಬೇಕಾದ್ರೆ ಅರ್ಶಿನ ಹಾಕ್ತಿವಲ್ಲ ಚೆಲ್ಕೊಂಡು ಆ ಥರ ಆಗಿದೆ. ಇಲ್ಲ ಇಲ್ಲ ಅವಳಿಗೆ ಮಾತ್ರ ಸಿಹಿ. ಇಲ್ಲಿ ನೋಡಿ ಇಲ್ಲಿ ಸಿಹಿ ಅಪ್ಪಚ್ಚಿ ಹೊಡೆದಂಗೆ. ಬಳಿ ನಮ್ಮ ಮನೆ ಮಕ್ಳು ಸಂತೆ ಆಗಿದೆ. ಮಕ್ಳು ಸಂತೆ ಕುಚ್ಚು ಕುಚ್ಚು ನೀನು ಇಳಿ ಬೆಳೆ ಕಡೆ ಭಯ ಬೀಳ್ತಾವಳೆ. ಆ ದೊಡ್ಡಮ್ಮ ಮನೆಗೆ ಹೋದಾದ್ರು ಸ್ವಲ್ಪ ತಂದೆ ಎದ್ರುಕೊಂಡು ಇವಾಗ ನೋಡ್ತಾ ಇಲ್ಲಿ ಬಾರಿ ಇಲ್ಲಿ ಬಾರಿ. ಅಯ್ಯೋ ಸೋ ಕ್ಯೂಟ್. ಗಮಗಮ ಅಂತಿದ್ದು ಯಾಕೆ ಸ್ನಾನ ಮಾಡಿಸಿದ್ದು? ರಿಷಿನೇ. ಹಂಗೆ ಅದಕ್ಕೆ ಗಮಗಮ ಮಾಡ್ತಾರೆ. ನಾವೇನ್ ಮಾಡ್ಸಲ್ಲ ಅದಕ್ಕೆ. ಹೆಣ್ಣ ಗಂಡ? ದಪ್ಪುದು ಅದು ಗಂಡು. ಇದು ಹೆಣ್ಣು. ಹಾ ಇದು ಗಂಡು. ಎಷ್ಟು ತಿಂಗಳು ಆಯ್ತು, ಎರಡೂವರೆ ತಿಂಗಳು ಆಯ್ತು ದರ್ಶು. ಹಾ 2 ತಿಂಗಳು ಅಲ್ಲ ದರ್ಶು, ಆಗಿದೆ 3 ತಿಂಗಳು ಆಗಿದೆ. ಬರ್ತಾಳೆ ಅವಳು. ಅಯ್ಯೋ ಸೋ ಕ್ಯೂಟ್ ಸೋ ಕ್ಯೂಟ್. ಈ ತರ ಸಾಕೊಂಡ್ಬಿಟ್ರೆ ನೋಡ್ರಿ ತಗೊಂಡೋಗ್ತೀರಾ ಅಂತ ಹೋಗ್ಬೇಕಾದ್ರೆ. ಇದ್ರ ವೆಯ್ಟ್ ಇದಿದೆ. 3 kg ಇದ್ದಾಳೆ ಆಲ್ಮೋಸ್ಟ್. ಇದು ಅಷ್ಟೇ ವೆಯ್ಟ್ ಇದೆ. ಅದು ಅಷ್ಟೇ ಇದೆ, ಏರ್ಸ್ ಜಾಸ್ತಿ ಇದೆ ಅದಕ್ಕಷ್ಟೇ. ಗೊತ್ತಾಗ್ತದೆ ವೆಯ್ಟ್ ಅಲ್ಲಿ. ಸೋ ಕ್ಯೂಟ್ ಖುಷಿ. ಉಳ್ಳಾಕಡ ಏನಿಲ್ಲ ಅಲ್ಲ, ಏನಿಲ್ಲ ನೀಟ್ ಇದಾರಲ್ಲ. ಈಗ ಫ್ರೆಶ್ ಆಗಿ ಸ್ನಾನ ಮಾಡಿಸಿ ಒಳಗೆ ಬಿಟ್ಕೊಂಡಿರೋದು. ಹೌದಾ? ಹೊರಗೆ ಬಿಡ್ತಿದ್ವಿ ಗಲೀಜಿದ್ದಿದೆ. ನಾನು ಬರ್ತೀನಿ ಅಂದ್ರೆ ಎಲ್ಲ ಫುಲ್ ಫ್ರೆಶ್ ಎಲ್ಲ ಫ್ರೆಶ್ ಮಾಡಿರೋದು. ಒಂದ್ ಕಾರ್ ಫ್ರೆಶ್ ಆಗಿದೆ, ರೂಮ್ ಎಲ್ಲ ಫ್ರೆಶ್ ಆಗಿದ್ಯಾ? ಯಾವುದು ಆಗಿದೆ ಆಗಿದ್ಯಾ? ಹೇಳಿದ್ದು ಒಂದಿಷ್ಟು ಫ್ರೆಂಡ್ಸ್ ನೋಡಿ ಹೆಂಗಿದೆ ಅಂತ. ಸೂಪರ್. ಭುವನಿಗೆ ಇದೆಲ್ಲ ನೋಡಿ ನೋಡಿ ಅದಕ್ಕೆ ನಮ್ಮ ಕರಿ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅವನಿಗೆ. ಇದೇ ಲಾಸ್ಟ್ ಟೈಮ್ ಈಗ ಎಷ್ಟು ವರ್ಷ ಅವಳಿಗೆ? 3 ವರ್ಷ ಫ್ರೆಂಡ್ಸ್ ಇವಳು ಸ್ಥಿತಿಗೆ. ರಮೇಶ್ ಮಾಮ ತೀರೋದಾಗ ಇವಳು ಮರಿ ಅನ್ಸುತ್ತೆ, ಫಸ್ಟೇ ಮರಿ ಅನ್ಸುತ್ತೆ. ಇನ್ನು ಮುಗಿತು ಖುಷಿ.
ಪರಿ ಬೇಡವಾ? ಪರಿ ಬೇಕಾ ಇವಳು ಬೇಕಾ? ಯಾರು ಬೇಕು? ಖುಷಿ ತಗೊಂಡೋಗ್ತೀಯಾ? ನಿಮ್ಮ ಮನೆಗೆ ತಗೊಂಡೋಗ್ತೀಯಾ? ಪರಿ ಬೇಕಾ ಇವ್ ಬೇಕಾ? ಹೊಸಾದ್ ಬಂದ್ಮೇಲೆ ಹಳೆದು ಇತ್ತು. ಆಯ್ತು. ಹಂಗೆ ಯಾರು ನೋಡು. ಹಂಗೆ ಹೋದಷ್ಟೇ ಕಳ್ಳ 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 ಕಳ್ಳ. ಏನ್ ಮಾಡ್ತಾನೆ? ಅದ್ ಕುಕ್ಕರ್ ಯಾಕೋ ಸರಿ ಹೋಗಿಲ್ಲ. ಏನ್ ಮಾಡ್ತಿದ್ಯಾ? ಎಲ್ಲಿ ಪರಿ? ಅದ್ ಮಧ್ಯಾಹ್ನ ಹಂಗೆ ಆಯ್ತು ಸಾಂಬಾರ್ ಇಟ್ಟಾಗ. ಅದು ಹೇಳಿದ್ರೆ ಸಂಜೆ ರಬ್ಬರ್ ತರ್ತಿದ್ನಾ? ಸೂಪರ್. ಇಷ್ಟು ಅಪ್ಪ ಮರ್ಯಾದೆ ತಗತಾರ? ಆಗಿರೋದೇ 2.5 ತಿಂಗಳಿಂದ. ನಾನು 2 2 ತಿಂಗಳು ಅಲ್ಲ ರಜ, 2 ತಿಂಗಳು ಅಂದ್ರೆ ಎಷ್ಟಾಯ್ತು? 60 ಪ್ಲಸ್ 15 ಅಂದ್ರೆ 75 ದಿನ. ಯೂಶಲಿ 45 ದಿನಕ್ಕೆ ತಗೋತಾರೆ ಮರಿಗಳನ್ನ. ತುಂಬಾ ದೊಡ್ಡದಾದ್ರೆ ತಗೊಳಲ್ಲ ಯಾರು. ಮನೇಲೆ ಇಟ್ಕೊಂಡ್ಬಿಡೋಣ ಅಂತ ಡಿಸೈಡ್ ಆಗಿದ್ದೀವಿ. ಬಿಟ್ರಾ? ಮನೇಲೆ ಇಟ್ಕೊಂಡ್ಬಿಡ್ತೀರಾ? ಫುಲ್ಲು ಸೂಪರ್ ಬಿಡ್ರಿ ಹಂಗಾರೆ. ಎಲ್ಲಂದ್ರಲ್ಲೇ ಸಿಕ್ಸು, ಎಲ್ಲಂದ್ರಲ್ಲೇ ಕಕ್ಕ. ಹಂಗೆಲ್ಲ ಮಾಡಲ್ಲ. ಮತ್ತೆ ನಮ್ದು ಭಾರಿ ಅಫಿಷಿಯಲ್ ಹೊರಗಡೆ ಬಿಟ್ರೆ ಎಲ್ಲ 6:30 ಅಲಾರಾಮ್ ಅದು. 6 ಗಂಟೆಗೆ ಹೋಗಿ ಸ್ಟಾರ್ಟ್ ಆದ್ರೆ ನಾನು ಡ್ಯೂಟಿ ಹೋಗೋ ತನಕ ಕೊಯ್ತಾನೆ ಇರ್ತವೆ. ಮತ್ತೆ 5:30 ಕರೆಕ್ಟಾಗಿ. ಸಿಹಿ ಮತ್ತೆ ಸಂಜೆ ಸಿಹಿ. ಬರೀಲಿ. ಸೇಮ್ ಒಳ್ಳೆ ಕುರಿ ಮರಿ ಇದ್ದಂಗೆ ಐತಿದ್ದು. ಆ? ಕುರಿ ಮರಿ ಬಿಡೇ ಅದನ್ನ ಖುಷಿ ಬಿಡು. ಬಿಡು ಖುಷಿ ಬಿಡು, ಅವ್ಳ್ ಭಯ ಬಿಡು, ಬಿಡು. ನೀನ್ ಎತ್ಕೊಂಡು ರೂಮಿಗೆ ಹೋಯ್ತು. ಅಲ್ಲ ನಾನು ಹೇಳ್ತಿದ್ದು ಸಿಹಿ ಎಲೆವರೆಗೆ ಕಾಣಿಸ್ತಾವ ಆಗ್ಲೇ. ಚೆನ್ನಾಗಿ ಆಗ್ತವೆ. ಆ? ಸಿಹಿಗಿಂತಲೂ ಚೆನ್ನಾಗಿ ಆಗ್ತವೆ. ಇದಕ್ಕೆ ಸರಿ ನೀವು ಊಟ ಕೊಟ್ಟಿಲ್ಲ, ಅದಕ್ಕೆ ಪಾಪ ಹಂಗೆ. ಚೆನ್ನಾಗಾಯ್ತು. ಫಸ್ಟ್ನೇ ದಿವಸ ಬರೀ ಪೆಡಿಗ್ರಿನೇ ಹಾಕೋದು. ಫ್ರೆಂಡ್ ಆಗ ಬೈ. ಪೆಡಿಗ್ರಿ, ಅಯ್ಯೋ ಪೆಡಿಗ್ರಿ ನಮ್ಮ ಮನೇಲಿ 5 kg ತಂದು ಹಂಗೆ ಇಟ್ಟಿದೀವಿ. ಅವ್ಳು ತಿನ್ನಲ್ಲ ತಂದು. ಪೆಡಿಗ್ರಿ ಅಲ್ಲ. ರಾಯಲ್ ಕಿನಿ ತಿಂತಾನೆ. ಪೆಡಿಗ್ರಿ ರಾಯಲ್ ಕಿನಿ ಎಲ್ಲ ಒಂದೇ ಅಲ್ವಾ? ಅದಕ್ಕಿಂತ ಕಾಸ್ಟ್ಲಿ ರಾಯಲ್ ಕಿನಿ ನಮ್ಮ ಮನೇಲೆಲ್ಲ ಬ್ರಾಂಡೆಡ್ ಇತ್ತು. ಅದು ಪೆಡಿಗ್ರಿನೇ ಡಿಫರೆಂಟ್. ಬರ ನೋ ಏ ಸಕ್ಕತ್ತಾಗಿತ್ತಾದ್ರೆ ಸ್ನಾನ ಮಾಡ್ಸಿದಕ್ಕೆ ನಾನು ಹಿಂಗಾಯ್ತು ಏನೋ ಗೊತ್ತಿಲ್ಲ. ಇಲ್ಲ ಇರೋದೇ ಹಂಗೆ ಇರೋದು. ಹೌದಾ? ನಾನು ಆಕ್ಚುಲಿ ಫಸ್ಟ್ ಸಿಹಿ ಇದ್ದಾಗ ಇಷ್ಟೊಂದು ಮುದ್ದಾಡಿರ್ಲಿಲ್ಲ, ಹಿಂಗೆಲ್ಲ ಎತ್ಕೊಂಡು ಭಯ ಆಗ್ತಿತ್ತು ಸ್ವಲ್ಪ. ಇವಾಗ ಅವಳು ಏನ್ ಹೆಸರು ನಿಂದು? ಗುಂಡ. ಗುಂಡ, ಗುಂಡಿ. ಅಲ್ಲ ಇವಳ ಹೆಸರು ಏನು ಕೇಳು ಚೆನ್ನಾಗಿತ್ತು. ಏನು? ಸಿಟಿ ತಲ್ಲಿ. ಹಾ? ಚಳಿ ತಳ್ಳಿ ಅಂತ. ಚಿಟ್ಟಿ ತಲ್ಲಿ. ಯಾವ್ದೇ ಫ್ರೆಂಡ್ ಚಿಟ್ಟಿ ತಲ್ಲಿ, ಚಿಟ್ಟಿ ತಲ್ಲಿ. ಸಿಹಿ ಏನಂದ್ರೆ ಮಗ ಅಪ್ಪಚ್ಚಿ ಆದಂಗೆ ನೀವು ಬಳ್ದ ಅದೇ ಪೇಜ್. ಅಲ್ಲೇ ನಿಮ್ಗೆ 50,000 ಅಲ್ಲೇ ಆಯ್ತು. 50,000 ಹೊರಗಡೆ ಹೋದ್ರೆ ದುಡ್ಡು. ಇವೆಲ್ಲ ಎಷ್ಟು ಇವೆಲ್ಲ? ಅವನಿಗೆ ಗೆಲ್ಬೇಕು. ಅಯ್ಯೋ 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 ನೀನ್ ನೋಡಿಲ್ಲ, ಒಂದ್ ನಾಯಿ ಆಗ್ಲೇ ಜೋಸ್ ಆಯ್ತು. ಅದು ಮಂಚ ಅಡಿ ಸೇರ್ತಾನೆ ಇರ್ಲಿಲ್ಲ. ಗುಂಡ ಒಬ್ನೇ ಚೆನ್ನಾಗಿರೋದು ನಮ್ದ್ರಲ್ಲಿ ಗುಂಡ್ಕೊಂಡೆ ಬರೀ ಹಾಲ್ ಮಾತ್ರನಾ? ಪೆಡಿಗ್ರಿ ಹಾಲು ಪೆಡಿಗ್ರಿ ತಿಂತಾವ? ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ರೆಡಿ ಇದೆಯಲ್ಲ ಪೆಡಿಗ್ರಿ. ಹಿಂಗೆ ಬಿಸಿನೀರಾಗ ನೆನೆಯಾಕ್ ಕೊಡ್ತೀವಿ. ಅಯ್ಯೋ. ಒಂದಕ್ಕೆ ಅದು ಒಂದ್ ಸಿಹಿಗೆ ಒಂದ್ ಮರಿಗೆ ಅವು. ಆ ಕಡೆದು ಮರಿಗೆ, ಈ ಕಡೆದು ಸಿಹಿಗೆ. ಎರಡು ತಿನ್ಕೊಂಡ್ಬಿಡ್ತವೆ. ಸಿಹಿ ಬಿಟ್ರು ಬಿಡ್ತಾಳೆ, ಮರಿಗಳು ಬಿಡಲ್ಲ. ಹಾ, ಬರೀ ಸುದ್ದಿ ಹೆಂಗವ್ರಿಂದ ಗೋದನ. ನಮ್ಮನೆಯವ್ರು ತಿನ್ನದೇ ಇಲ್ವಲ್ಲ, ತುರುಕ್ಬೇಕು ನಾನು. ನಮ್ಗೇನಿಲ್ಲ, ನಾನು ಹೊರಗಡೆ ಕಟ್ಟಾಕ್ತೀನಿ, ಹಾಕ್ಬಿಡ್ತೀನಿ, ಬೆಳೆ ಅಷ್ಟೊತ್ತಿಗೆ ಖಾಲಿ ಮಾಡಿರ್ತಾರೆ. 5:30 6:00 ಸ್ಟಾರ್ಟ್ ಹೊಡಿತವೆ. ಬಾರೋ ಮಕ್ಕಳ ಸೈನ್ಯ. ಅವ್ರು ರೂಢಿ ಮಾಡ್ದಂಗೆ ಅಲ್ಲಿ ಇರ್ತಿದ್ದೆ. ನಾನು ಅದು ಒಟ್ಟಿಗೆ ಬಿಡ್ತಿದ್ದೆ. ಅವನು ನಾನೇನ್ ಮಾಡಿದೆ, ಡಿವೈಡ್ ಮಾಡಿದೆ. ಸೀನ್ ಆ ಕಡೆ ಬಿಡ್ತೀನಿ, ಇವನ್ನ ಆ ಕಡೆ ಬಿಡ್ತೀನಿ. ಅವಾಗ ಏನ್ ಮಾಡ್ತೇವೆ, ತಿನ್ಕೊಂಡು ಸಿಹಿ ಕಾಮಣ್ಣ ಇಲ್ಲಿ.
ಇವತ್ತೆಲ್ಲ ಕತೆ ಗೋವಿಂದ. ಅಲ್ಲೇನೈತೆ ನಿಂದು ಹಂಗೆ ಹಳ್ಳಿ ಅಕ್ಕ ಮುದ್ದೆ ತಿಂತೀರಲ್ಲ ಮುದ್ದೆ ಮಾಡ್ತೀನಿ. ಖುಷಿ ಇಲ್ಲ ಅಲ್ಲಿ ನೋಡಲ್ಲಿ ಅವ್ರ ಅಮ್ಮನ ಹತ್ರ ಹಿಂಗೆ ಆಟಾಡ್ತೈತಿ ನೋಡಲಿ. ನಮ್ಮ ಪರಿ ಅಂತೂ ಸೇರಲ್ವಂತೆ ಅವ್ರ ಜೊತೆ. ನಾನು ನಿಮ್ಮ ಜೊತೆ ಸೇರಕ್ಕಿಲ್ಲಪ್ಪ ಅಂತದೆ. ಖುಷಿ ಬಿಡು ಖುಷಿ ಅದ್ನ ಇಲ್ವಾ ನೋಡಿ ಅಲ್ಲಿ ಅವ್ರ ಅವನ ಹತ್ರ ಹಾಲು ಕುಡಿಯೋಕೆ ಹೋಯ್ತೈತೆ. ಉಲ್ಟ್ಕೊಂಡು ಹೋಯ್ತೈತೆ. ಹ್ಞೂ ಖುಷಿ ಬಿಡಪ್ಪ ಸೇರಲ್ವಂತೆ ಪರಿ ಸೇರಲ್ವಂತೆ ಅವ್ರ ಜೊತೆ ಬಿಟ್ಬಿಡು. ಫ್ರೆಂಡ್ಸ್ ಊಟ ಆಯಿತು. ಇವಾಗ ಟೈಮ್ ಬಂದು 10:15. ಯಾಕೆ ಭಯನಾ? ಸಿಹಿ ಅಂದರೆ ಭಯ ಇಲ್ಲ ತಾನೇ? ಇದು ಹೊಸಬ್ಳು ಅಂತನಾ? ಸರಿ ಓಕೆ. ಇಲ್ಲಿ ನಮ್ಮ ಖುಷಿದ ಆಟ ಎಲ್ಲ ಬರೀ ಕುಸು ಮರಿ ಮಾಡ್ತಾ ಇದ್ದೀರಾ? ಖುಷಿ ನಿಧಾನ ಇಳಿಸ್ಬೇಕು, ಬಿದ್ದುಬಿಡ್ತಾಳೆ ಹುಷಾರು. ಬರೀಗೆ ಊಟ ಮಾಡಿಸಿದಾಯ್ತು. ಸೊ ಅವಳು ಹೊಸ ಜಾಗ ಅಲ್ವಾ, ಅವಳು ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊತವಳೆ. ಯಾಕೆ ಇವತ್ತೊಂದಿನ ಇರಲಿ ಅಂತ ಹೇಳ್ಬಿಟ್ಟು ಗೊತ್ತಾಗೋದು. ಒಂದಿನ ರೂಢಿ ಆಗಿಬಿಡ್ತಾಳೆ ಆಮೇಲೆ ಹಿಂಗೆ ಅಂತ. ಮಾಡಬಾರ್ದು ಖುಷಿ. ಓಕೆ ಆಯಿತು, ಇನ್ನು ರೆಸ್ಟ್ ಮಾಡಬೇಕು. ಬೆಳಗ್ಗೆನೇ ಬೇಗ ಇದ್ದಿದ್ದು ಕೆಲಸ ಟ್ರಾವೆಲ್ ಏನು ಅನಿಸಿಲ್ಲ, ಚೆನ್ನಾಗಿತ್ತು. ಈ ಕಡೆಯಿಂದ ಆ ಕಡೆಯಿಂದ ಇಲ್ಲಿಗೆ ಬರ್ಬೇಕಾದ್ರೆ ಏನೋ ಅಷ್ಟು ರಿಸ್ಕ್ ಅನಿಸಲ್ಲ, ಜಾಸ್ತಿ ಟ್ರಾವೆಲ್ಲು ಏನೂ ಅನಿಸಲ್ಲ. ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕಾದ್ರೆ ಒಂಥರ ಬಾಡಿ ಎಲ್ಲ ಪೇಯ್ನು, ಮಲಗಬೇಕು ಹಂಗೆ ಹಿಂಗೆ ಅಂತ ಅನಿಸುತ್ತೆ. ಆದರೆ ಇವತ್ತು ಆಯಿತು, 10:15 ಬೇಗ ಮಲ್ಕೋಬೇಕು. ಬೆಳಗ್ಗೆ 6:30ಗೆ ಎದ್ದಿದ್ದೆ ನಾನು. ಸೊ ಅದಕ್ಕೋಸ್ಕರ 1 ಗಂಟೆಗೆ ಮಲ್ಕೊಂಡು 6:30ಗೆ ಎದ್ದಿದ್ದೆ. ಅದಕ್ಕೆ ಬೇಗ ಮಲ್ಕೊಂಡ್ಬಿಡ್ತೀನಿ, ನಿದ್ದೆ ಬರ್ತಾಯಿದೆ. ಇನ್ನು ಎಲ್ಲರೂ ಚಂದನ ಎಲ್ಲರೂ ಮಲ್ಕೊಬೇಕು. ಸಿಗೋಣ ಮತ್ತೆ ಏನಂತ ಆಗಲಿ. ಇವಾಗ ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ. ಥ್ಯಾಂಕ್ ಯು. ಬಾಯ್ ಖುಷಿ.